ಮಾಡ್ಕೊಳ್ಳಿ, ಚಿತ್ರರಂಗದಲ್ಲಿ ಇವತ್ತಲ್ಲ ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತೀನಿ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಷ್ ರವರು ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಥ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕ್ ಬಂದಿರೋ ಅಂಥ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂಥವ್ರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಾಗೋವಿಂದ್ ಅವರು ಹೇಳ್ದಂಗೆ ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದರೆ ಕಲಾವಿದರ ಸಂಘ ಕೂಡ ಒಂದು ನಿಮಿಷ ಪ್ರತಿ ಅಂಗಗಳು ಕೂಡ ಅದನ್ನ ಹೇಳಕ್ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಅಂಗ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಆ ಕಿತ್ತಾಟ ಪತ್ತಾಟ ಏನಿದ್ರು ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಬಟ್ ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ. ಚಿತ್ರರಂಗ ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಯಾರೂ ಇಲ್ಲ. ಇಲ್ಲಿ ಚಿತ್ರರಂಗ ಬೆಳೆಯೋಕ್ಕೋಸ್ಕರನೇ ಆ ಒಗ್ಗಟ್ಟು ಇರಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದೇನೋ. ಇದರಲ್ಲಿ ಇನ್ನೊಂದ್ಸರಿ ಮಾತಾಡೋಣ. ಬಟ್ ಯಾವುದೇ ಭೇದ ಭಾವ ಬೇಡ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ ಎಲ್ಲ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಾತು ತಿಳ್ಕೊಳ್ಳಿ, ಕಲಾವಿದರು ಬಂದರೆ ಸಕ್ಸಸ್ ಆಗುತ್ತೆ ಇದು ಅನ್ನೋ ತಿಳ್ಕೊಬೇಡಿ. ಬರ್ತಾರೆ, ಎಷ್ಟು ಜನ ಕಲಾವಿದರು ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ, ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಇದ್ದೀವಿ. ಸಾರಾಗೋವಿಂದ್ ಅವರು ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇ ತೀರ್ಮಾನ ತಗೊಂಡು ಯಾವತ್ತು ಬಂದಾಗಲಿ ಇನ್ನೊಂದು ಯಾವುದೇ ಕಾರಣಕ್ಕೂ ಇವತ್ತು ಗೋವಿಂದ್ ಅವರು ಹೇಳೋದು ಸಂಜೆ ಮೀಟಿಂಗ್ ಇದೆ ಅಂತ, ಆ ಮೀಟಿಂಗ್ ಆದ ನಂತರ ಯಾವ ಥರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷರು ತಗೊಂಡ ಮೇಲೆ ಅವರಿಂದ ನಾವೆಲ್ಲ ಹೇಳ್ತೀವಿ. ಇಲ್ಲಿಗೆ ಸರ್ ಇದು ಪ್ರಸ್ತುತ ಅಲ್ಲ. ದಯವಿಟ್ಟು ಡಿಬೇಟ್ ಒಂದ್ ನಿಮಿಷ ನಾನೇ ಸ್ವಲ್ಪ ಎದ್ದಿದ್ಕೊಂಡು ಮಾತಾಡೋಣ. ಕಲಾವಿದ ಸಂಘಕ್ಕೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಯಾವ್ದು ಇವಾಗ ಯಾವ ತರ ನೀವು ಕಲಾವಿದರಾಗಿ ಕೂತ್ಕೊಂಡು ಈಗ ಸಮಸ್ಯೆ, ಇಂಡಸ್ಟ್ರಿ ಸಮಸ್ಯೆ ಆಗ್ಬೋದು, ಈಗ ಥಿಯೇಟರ್ ಸಮಸ್ಯೆ ಆಗ್ಬೋದು, ಪೈರಸಿ ಸಮಸ್ಯೆ ಆಗ್ಬೋದು, ಟಿಕೆಟ್ ಬೆಲೆ ಆಗ್ಬೋದು, ಯಾರು ಧ್ವನಿ ಇರ್ತಿಲ್ಲ. ಸೊ ನೀವು ಹೇಳಿ ಕರೆಕ್ಟ್ ಇದೆ. ನೆಲ ಭಾಷೆ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅದರಲ್ಲೂ ಈಗ ಇಂಡಸ್ಟ್ರಿ ಒಳಿತಿಗಾಗಿ ಮಾಡಬೇಕು ಅಂತ ಕೆಲವೊಂದು ಕೆಲಸಗಳಿದೆ. ಅಂಬರೀಷ್ ಅವ್ರ ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಯಾರು ನಾಯಕತ್ವ ವಹಿಸ್ಕೊಳ್ಳೋರು ಯಾರು ಇಲ್ವಾ ಹೇಳ್ರು ಮುಗಿಸಿರಿ ಅಷ್ಟೇ ಸರ್. ಈಗ ಬರೀ ನಾಯಕರ ಮಾತ್ರ, ಯಾಕೆ ನಾಯಕಿಯರು ಏನು ಹೆಂಗಸರ ಹೆಸರೇ ಇಲ್ವಾ ನಿಮ್ಗೆ? ಹೇಳಿ ಅಲ್ಲ, ಹೇಳಿ ಹೆಣ್ಣು ಮಕ್ಕಳು ಹೇಳಿ ಇಲ್ವಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ಈಗ ಕರೆದಿರೋ ಅಜೆಂಡಾನೇ ಬೇರೆ. ದಯವಿಟ್ಟು ಮಾಡೋದು ಬೇಡ. ಸುಮ್ಮನೆ ನಾವು ಎಲ್ಲದಕ್ಕಿಂತ ಇದು ತುಂಬಾ ಬರ್ನಿಂಗ್ ಇಶ್ಯೂ. ಇದಕ್ಕೆ ನಾವು ಗಮನ ಹರಿಸೋಣ. ದಯವಿಟ್ಟು ಬೇರೆ ಮಾತುಗಳನ್ನ ನಿಲ್ಸೋಣ. ರೈತರು ಒಳ್ಳೇದಾದ್ರೆ ನಾವು ಆಟೋಮೆಟಿಕ್ ಆಗಿ ನಾವು ಯಾವತ್ತೂ ಒಂದಾಗೇ ಇದ್ದೀವಿ. ಖಂಡಿತವಾಗ್ಲೂ ನೀವು ಆ ಥರದ ಒಡಕು ಧ್ವನಿ ನಮ್ಮಲ್ಲಿ ಇಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯವರಿದ್ದಾರೆ, ಜಲಸಂಪನ್ಮೂಲ ಮಂತ್ರಿಯವರಿದ್ದಾರೆ, ನಮ್ಮಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಭಾಳ ವರಿಷ್ಠರಿದ್ದಾರೆ ಪಕ್ಷದಲ್ಲಿ. ಅವರೆಲ್ಲರೂ ಕೂಡ ತುಂಬ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತಾರೆ. ಯಾಕೆಂದರೆ ಅವರೆಲ್ಲರೂ ಕೂಡ ರೈತರ ಪರ ನಿಂತಿರ್ತಕ್ಕಂಥವ್ರು, ಬಡವರ ಪರ ನಿಂತಿರ್ತಕ್ಕಂಥವ್ರು, ಈ ರಾಜ್ಯಕ್ಕೆ ಏನು ಬೇಕು ಬೇಡ ಅಂತ ಗೊತ್ತಿರ್ತಕ್ಕಂಥವ್ರು. ಈಗ ನಮಗೆ ಇನ್ನೊಂದು ನಿನ್ನೆ ಒಂದು ನಿಮಿಷ ನಿನ್ನೆ ಜಲಸಂಪನ್ಮೂಲ ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿಯವರೇ ಹೇಳಿದ್ದಾರೆ ನಮಗೆಲ್ರಿಗೂ, ನಾವು ನೀರು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಂಕಿಅಂಶ ಸಮೇತ ಅವ್ರು ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ ನೀರು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ ಮೇಲೆ ಸರ್ಕಾರ ಹೇಳ್ದಂಗೆ
ಓಕೆ, ಈಗ ಸಿಎಂ ವಿಜಯ್ ಅವರು 3ನೇ ತಾರೀಕು ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ಹಾಗಾಗಿ ಅವರು ಕೂಡ ಚಿತ್ರರಂಗದಲ್ಲಿ ಇದ್ದವರೇನೆ, ಅವರು ನಿಮ್ಗೆಲ್ಲ ಒಡನಾಟ ಇದ್ದಂತವ್ರು ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಿಮ್ಮ ನಿಯೋಗ ಯಾರು ಹೋಗಿ ಅವ್ರ ಜೊತೆ ಅವ್ರ ಮನವರಿಕೆ ಮಾಡುವಂತ ಕೆಲಸ ಮಾಡೋದು ಹೇಗೆ? ಪ್ರಯತ್ನ ನೀವು ಹೇಳಿದ್ರಲ್ಲ, ಇವಾಗ ಪ್ರಯತ್ನ ಮಾಡ್ತೀವಿ. ಇಲ್ಲ, 3ನೇ ತಾರೀಕು ಬಂದೋಗ್ಲಿ, ಬಂದೋಗ್ಲಿ. ಹೋದ್ಮೇಲೆ ಅವ್ರ ಅಭಿಪ್ರಾಯ ತಿಳ್ಕೊಂಡು ಇದೆಲ್ಲ ತರದ ವ್ಯವಸ್ಥೆ ಏನ್ ಮಾಡ್ಬೇಕು. ನಾವು ಯಾವತ್ತೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಸರ್. ಅವರು ಚಿತ್ರರಂಗದವರು ಅಂತ ಅಲ್ಲ, ಅವರು ಅಲ್ಲಿಂದ ಬಂದರೆ ಎಲ್ಲ ಬೇರೆ ಬೇರೆ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದಂಥವ್ರು. ಕರ್ನಾಟಕದ ಬಗ್ಗೆನೂ ಕೂಡ ಅವರು ಒಂದು ಒಳ್ಳೆ ನಿಲುವನ್ನು ತಗೊಳ್ಳಿ ಅಂತ ನಾನು ದೇವರಲ್ಲಿ ಅವ್ರಿಗೆ ತಿಳುವಳಿಕೆ ಬರಲಿ ಅಂತ ಕೇಳ್ಕೊತೀನಿ. ಈಗ CWMA ಮೀಟಿಂಗ್ ನಡೀತಾ ಇದೆ ಡೆಲ್ಲಿನಲ್ಲಿ. ಅಟ್ ಪ್ರೆಸೆಂಟ್ ಅರ್ಧ ಗಂಟೆ ಒಳಗಡೆ ಸುದ್ದಿ ಅಂತ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸರ್ಕಾರದ ವೈಫಲ್ಯ ಇದಕ್ಕೆ ಪ್ರಮುಖ ಕಾರಣ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರದ ವೈಫಲ್ಯ? ಕೇಂದ್ರ ಸರ್ಕಾರದ್ದು ಅಲ್ಲ, ರಾಜ್ಯ ಸರ್ಕಾರ ಲೀಗಲ್ ಅಥಾರಿಟಿನಲ್ಲಿ ಬಂದಾಗ ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಆಸ್ ಅನ್ ಆಪೋಸಿಷನ್ ಪಾರ್ಟಿ ಕೂಡ ಅಲಿಗೇಷನ್ ಮಾಡ್ತಾ ಇದೆ. ಅಪೋಸಿಷನ್ ಪಾರ್ಟಿ ಇರೋದೇ ಅಲಿಗೇಷನ್ ಮಾಡಕ್ಕಲ್ವಾ ಸರ್? ಬಟ್ ಇಟ್ ಇಸ್ ಟ್ರೂ ನೋ ಅಲ್ಲ, ಇದು ನಮಗೆ ಸಂಬಂಧ. ಇದು ಸರ್, ನಾವಿಲ್ಲಿ ವಾಣಿಜ್ಯ ಮಂಡಳಿ ರಾಜಕಾರಣವನ್ನ ಮಾತಾಡೋದಿಲ್ಲ. ಯಾಕೆಂದ್ರೆ ಸರ್, ನಮ್ಮ ಸಂಸ್ಥೆಗಳು ಯಾವುದೇ ಸರ್ಕಾರ ಬಂದರೂ ಕೂಡ ಅವರು ಸರ್ಕಾರ ಬಂದಾಗ ನಮಗೆ ನಾವು ಎತ್ಕೊಂಡವ್ರು ಕೂಸು, ಗೊತ್ತಾಯ್ತಾ? ನಾವು ಇದ್ರ ಬಗ್ಗೆ ಅವರ ವೈಫಲ್ಯ ಇವರ ವೈಫಲ್ಯ ಅಂತ ನನಗೆ ಗೊತ್ತಿಲ್ಲ. ನಾವು ಕಾವೇರಿ ರಕ್ಷಣೆ ನಮ್ಮ ಸರ್ಕಾರ ಮಾತ್ರ ಒಳ್ಳೆಯದನ್ನೇ ಮಾಡ್ತಿದೆ. ಅಂತ ಹೇಳಿದ್ರಿ, ಅದಕ್ಕೊಂದು ರೂಪುರೇಷೆ ಬೇಕಲ್ಲ ಅಣ್ಣ? ಸರ್ಕಾರ ಇಟ್ಕೊಂಡು ಸರ್ಕಾರ ಇಟ್ಕೊಂಡು ಮಾಡೋದು ನಾವು. ಅಲ್ಲ, ಒಂದ್ ನಿಮಿಷ ಹೇಳ್ತೇನೆ. ಸರ್ಕಾರದ ವೈಫಲ್ಯ ಇರೋದ್ರಿಂದ ಸರ್ಕಾರ ಜೊತೆ ತಮ್ಮ ಕಮ್ಯುನಿಕೇಶನ್ ಸರ್, ಸರ್ಕಾರದ ವೈಫಲ್ಯ ಏನ್ ಸರ್? ಏನ್ ಸರ್ ಸರ್ಕಾರದ ವೈಫಲ್ಯ? ಅಲ್ಲ, ನನ್ನ ಪ್ರಶ್ನೆ ಉತ್ತರ ಬೇಕು. ಸರ್ಕಾರದ ವೈಫಲ್ಯ ಏನು? ಅಲ್ಲ, ಲೀಗಲ್ ಅಥಾರಿಟಿನಲ್ಲಿ ಸರ್ಕಾರದ ವೈಫಲ್ಯ ಇದೆ ಅಂತ ಹೇಳಿ ಯಾರು ಅವ್ರು ಹೇಳಿದ ತಕ್ಷಣನೇ ನಾವು ಕೇಳ್ಬಿಡ್ತೀವ? ಸರ್, ವೈಫಲ್ಯ ಏನು? ಇವರೇ ಒಂದು ನಿಮಿಷ 2008ರಲ್ಲಿ ಈ ಒಂದು ಕಾವೇರಿ ನಿಯಂತ್ರಣ ಮಂಡಳಿ ಸ್ಟಾರ್ಟ್ ಆಗಿತ್ತು. ಅವತ್ತಿಂದ ಇವತ್ತಿನವರೆಗೂ ನಮಗೆ ಅಲ್ಲಿಂದ ನ್ಯಾಯ ಸಿಕ್ಕಿದ್ಯಾ? ಆದರೆ ಎಲ್ಲ ಬಾರಿನೂ ನಮ್ಮ ಸರ್ಕಾರದ ಅಧಿಕಾರಿಗಳು ಲಾಯರ್ಗಳು ವೈಫಲ್ಯ ಆಗಿದ್ದಾರ. ಇದು ಅಲ್ಲಿ ನಡ್ಕೊಂಬರೋದಿದೆ ಹಾಗೆ. ಯಾಕೆಂತ ಹೇಳಿದ್ರೆ ಭಾರತದ ಭೂಪಟದಲ್ಲಿ ಕರ್ನಾಟಕ ಇದೆಯೋ ಇಲ್ವೋ ನಮಗಿನ್ನೂ ಗೊತ್ತಿಲ್ಲ. ಪ್ರತಿ ಬಾರಿನೂ ಕಾವೇರಿ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಗ್ತಾನೆ ಇದೆ. ಹಂಗಂದ್ರೆ ಎಲ್ಲ ಸಾರಿನೂ ತಪ್ಪು ಮಾಡ್ಕೊಂಡು ಬಂದವರ, ಎಲ್ಲದಕ್ಕೂ ವೈಫಲ್ಯ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಕೆಲವು ನೋಡಿ, ಈ ವಿಚಾರವಾಗಿ ಸರ್ಕಾರದ ಬಗ್ಗೆ ಮಾತಾಡಿದಿರಾ? ಅಂದ್ರೆ ಪ್ರತಿ ವರ್ಷನೂ ಅದು ಒಪ್ಕೊಂತೀನಿ, ಆದ್ರೆ ಈ ಸಾರಿ ಬದಲಾವಣೆ ಆಗುತ್ತೆ. ಅದು ನಮ್ಮ ಚಿತ್ರರಂಗ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋಗಿ ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ನಮ್ಮ ಕೈಲಿಲ್ಲ. ನಮ್ಮ ಲಿಮಿಟೇಷನ್ ನೀವು ಅರ್ಥ ಮಾಡ್ಕೊಳ್ಳಿ. ನಮ್ಮ ಲಿಮಿಟೇಷನ್ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.